ಬಳ್ಳಾರಿ, ಬೆಳಗಾವಿ ಮತ್ತು ರಾಯಚೂರಿನಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಕಾವೇರಿದ ಚರ್ಚೆ ನಡೆಯುತ್ತೆ. ಬಳ್ಳಾರಿ, ಬೆಳಗಾವಿ, ರಾಯಚೂರು ಮೂರೂ ಕಡೆ ಎಸ್ಪೆಷಲಿ ಜಿಲ್ಲಾಸ್ಪತ್ರೆಗಳಲ್ಲಿ ಬಾಣಂತಿಯರ ಸರಣಿ ಸಾವಾಗಿತ್ತು. ಸೊ ಬೆಳಗಾವಿ ಅಧಿವೇಶನದಲ್ಲಿ ಇಂದು ಇದು ಕಾವೇರಿದ ಚರ್ಚೆ. ಯಾಕೆಂದರೆ ವಿಧಾನಸಭೆಯಲ್ಲಿ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾದವರು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ. ಉತ್ತರ ಕರ್ನಾಟಕದ ಬಗ್ಗೆ ಇವತ್ತಿಂದ 3 ದಿನ ವಿಶೇಷ ಚರ್ಚೆ ಕೂಡ ನಡೆಯುತ್ತೆ. ಆದರೆ ಇದು ಕೂಡ ಉತ್ತರ ಕರ್ನಾಟಕ ಭಾಗನೇ ಆಗಿರೋದ್ರಿಂದ ಈ ಬಾಣಂತಿಯರ ಸಾವಾಗಿರೋದು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ವಿಪಕ್ಷದ ಸದಸ್ಯರು ಈಗಾಗಲೇ ತಯಾರಾಗಿದ್ದಾರೆ. ಮತ್ತೊಂದು ಕಡೆ ಲಾಠಿ ಚಾರ್ಜ್ ಖಂಡಿಸಿ ಪಂಚಮಸಾಲಿ ಶ್ರೀಗಳು ಕೂಡ ಪ್ರತಿಭಟನೆ ಮಾಡ್ತಾರೆ. ಮತ್ತು ಬೆಳಗಾವಿ DC ಕಚೇರಿ ಮುಂದೆ ಇವತ್ತಿನಿಂದ ಅವರು ನಿರಂತರವಾದಂತಹ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೆಲ್ಲದಕ್ಕೂ ಉತ್ತರ ಕೊಡಬೇಕು. ದಿನೇಶ್ ಗುಂಡೂರಾವ್ ಈಗಾಗಲೇ 2-3 ಸರ್ತಿ ಹೊರಗಡೆ ಹೇಳಿದ್ದಾರೆ, ನಾನು ಎಲ್ಲದಕ್ಕೂ ಸದನದಲ್ಲಿ ಉತ್ತರ ಕೊಡ್ತೀನಿ ಅಂತ. ಬಟ್ ಚರ್ಚೆನೇ ಆಗ್ತಾ ಇಲ್ಲ. ಆ್ಯಕ್ಚುಲಿ ಸರಿಯಾದ ರೀತಿಯಲ್ಲಿ ಚರ್ಚೆನೇ ಆಗ್ತಾ ಇಲ್ಲ. ವಿರೋಧ ಪಕ್ಷದವ್ರು ಹೇಳ್ತಾರೆ ಸ್ಪೀಕರು ಬಯಾಸ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ. ಮತ್ತು ಅದಕ್ಕೆ ಇವರು ಸಭಾತ್ಯಾಗ ಮಾಡ್ತಾರೆ. ಇದೆಲ್ಲ ಇರೋದ್ರಿಂದ ಸರಿಯಾದ ಚರ್ಚೆಗಳಾಗ್ತಾ ಇಲ್ಲ. ಆಮೇಲೆ ಯಾರು ಕೂಡ ಮಂತ್ರಿಗಳು ಸರಿಯಾಗಿ ಅಟೆಂಡ್ ಆಗ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳು ಇದೆ. ಇವತ್ತಾದರೂ ಎಲ್ಲರೂ ಅಟೆಂಡ್ ಆಗಿ ಉತ್ತರ ಕೊಡ್ತಾರಾ, ಏನಾಗಿದೆ, ಮತ್ತು ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ರಿಂಗರ್ ಲ್ಯಾಕ್ಟೇಟನ್ನು ಇವರು ರಿಪೋರ್ಟ್ ಕಳಿಸಿದ್ರಲ್ಲ ಪ್ರಯೋಗಾಲಯಕ್ಕೆ, ಅದು ರಿಪೋರ್ಟ್ ಬಂತ, ಏನು ಹೇಳುತ್ತೆ, ಸಾವುಗೆ ಅದೇ ಕಾರಣನ, ಇದೆಲ್ಲವನ್ನು ಕೂಡ ಡಾಕ್ಯುಮೆಂಟ್ ಮಾಡಬೇಕು ಅಂತಂದರೆ ಆರೋಗ್ಯ ಸಚಿವರು ಮಾತಾಡಬೇಕು. ಇವತ್ತಾದರೂ ಮಾತಾಡ್ತಾರ ಅಂತ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಇವಾಗ ಲಿಸ್ಟ್ ಮಾಡ್ಕೊಂಡಿದ್ದಾರಾ ವಿರೋಧ ಪಕ್ಷದವರು? ಯಾಕೆಂದರೆ ಸದನನೇ ಕರೆಕ್ಟಾಗಿ ನಡೀತಾ ಇಲ್ಲ ಅಂಥದ್ರಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು, ಬಾಣಂತಿಯರ ಸರಣಿ ಸಾವು, ಇದೆಲ್ಲ ಚರ್ಚೆ ಆಗುತ್ತಾ ಇವತ್ತು ಅಂತ? ಅರವಿಂದ್, ಇವತ್ತು ಒಂದು ಕಡೆ ಉತ್ತರ ಕರ್ನಾಟಕ ಭಾಗದ ಸಂಬಂಧಪಟ್ಟಂತೆ ವಿಶೇಷ ಚರ್ಚೆ, ಅಲ್ಲೂ ಕೂಡ ಸಾಕಷ್ಟು ಜಟಾಪಟಿಗೆ ವೇದಿಕೆ ಸಿದ್ಧವಾಗಿದೆ. ಇನ್ನೊಂದು ಕಡೆ ಬಳ್ಳಾರಿ ಮತ್ತು ಬೆಳಗಾವಿಯಲ್ಲಿ ಶಿಶುಗಳ ಮತ್ತು ಬಾಣಂತಿಯರ ಸರಣಿ ಸಾವೇನಾಗಿದೆ ಅದನ್ನು ಕೂಡ ಚರ್ಚೆ ಮಾಡೋದಕ್ಕೆ ಬಿಜೆಪಿಯಿಂದ ನಿಲುವಳಿ ಸೂಚನೆಯನ್ನು ಕೊಡಲಾಗಿದೆ. ಆ ಸಂಬಂಧಪಟ್ಟಂತೆ ಆದರೆ ಸರ್ಕಾರ ಒಂದು ಎಚ್ಚರಿಕೆ ನಡೆ ಏನು ನೀಡ್ತಾ ಇದೆ ಅಂದರೆ, ಬಿಜೆಪಿಯವರು ನಿಲುವಳಿ ಕೊಟ್ಟರು ಕೂಡ ಚರ್ಚೆಗೆ ಅವಕಾಶ ಕೊಡೋ ಮುನ್ನನೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ಸ್ಪಷ್ಟೀಕರಣ ಅಂದರೆ ಒಂದು ಹೇಳಿಕೆಯನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಿದೆ. ಹಾಗಾಗಿ ವಿರೋಧ ಪಕ್ಷಗಳು ಫಸ್ಟ್ ಚರ್ಚೆ ಆಗಲಿ, ಆ ನಂತರ ಹೇಳಿಕೆ ಕೊಡಲಿ, ಉತ್ತರ ಕೊಡಲಿ ಅನ್ನುವಂಥ ಪಟ್ಟಿಡ್ಬೋದು. ಮುಖ್ಯವಾಗಿ ಬೆಳಗಾವಿ ಮತ್ತು ಬಳ್ಳಾರಿ ಬಾಣಂತಿಯರ ಸಾವೇನು ಪ್ರಕರಣ ಇದೆ ಅದು ದೊಡ್ಡ ಮಟ್ಟದಲ್ಲಿ ಇವತ್ತು ಕಾವೇರುವಷ್ಟು ಮಟ್ಟಕ್ಕೆ ಚರ್ಚೆ ಹೋಗ್ಬೋದು. ಈ ವಿಚಾರದಲ್ಲಿ ಈಗಾಗಲೇ ಸರ್ಕಾರ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ಸಿದ್ಧತೆ ಮಾಡ್ಕೊಂಡಿದ್ದಾವೆ. ಮುಖ್ಯವಾಗಿ ಇವರು ಏನು ದಿನೇಶ್ ಗುಂಡೂರಾವ್ ಉತ್ತರ ಕೊಡ್ತಾರೆ, ಈಗಾಗಲೇ ಸಾಕಷ್ಟು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ಇವ್ರು ಹೇಳ್ತಾ ಇರೋದು ಬಿಜೆಪಿಯವರು ರಾಜೀನಾಮೆ ಕೊಡಬೇಕು ಆರೋಗ್ಯ ಸಚಿವರು. ಮುಖ್ಯವಾಗಿ ಸರ್ಕಾರಕ್ಕೆ ಕಾಳಜಿ ಇಲ್ಲ, ಕನಿಕರ ಇಲ್ಲ. ಬಾಣಂತಿಯರ ಸಾವು, ಶಿಶುಗಳ ಸಾವು ಪ್ರಕರಣದಲ್ಲಿ ಸರ್ಕಾರ ಯಾವುದೇ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ. ಬೇರೆ ಯಾವುದೋ ಪ್ರಕರಣ ಡೀಲ್ ಮಾಡೋ ಥರ ನಿರ್ವಹಣೆ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರ ಅನುಕಂಪ ಇಲ್ಲ. ಜೊತೆಗೆ ಬಾಣಂತಿಯರ ಸಾವಿನ ದಿನನೇ ಹಾಸನದಲ್ಲಿ ಸಮಾವೇಶ ಮಾಡ್ತು ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಮುಜುಗರ ತರೋದಕ್ಕೆ, ಸರ್ಕಾರಕ್ಕೆ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಸರ್ಕಾರ ಏನೆಲ್ಲ ಕ್ರಮ ತೆಗೆದುಕೊಂಡಿದೆ ಅದನ್ನು ಇವತ್ತು ಸದನದಲ್ಲಿ ಹೇಳ್ಬೋದು. ಆದರೆ ವಿಪಕ್ಷಗಳ ಬೇಡಿಕೆಗಳು ಏನಿದಾವೆ, ವಿಪಕ್ಷಗಳ ಆಗ್ರಹ ಏನಿದೆ, 25 ಲಕ್ಷ ಕೊಡಬೇಕು ಕುಟುಂಬಸ್ಥರಿಗೆ ಅನ್ನುವಂಥ ಆಗ್ರಹ ಯಾವುದು ಕೂಡ ಬೇಡಿಕೆ ಇಡಿರಲಿಲ್ಲ. ಸರ್ಕಾರ ಒಂದು ರೀತಿಯಲ್ಲಿ ತಿಪ್ಪೆ ಸಾರಿದಂತೆ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದು ಬಿಜೆಪಿಯವರ ಆರೋಪ. ಹಾಗಾಗಿ ಅದು ಕೂಡ ಒಂದು ಕಡೆ. ಇನ್ನೊಂದು ಕಡೆ ಉತ್ತರ ಕರ್ನಾಟಕ ಭಾಗ ಸಮಸ್ಯೆಗಳು, ಅಭಿವೃದ್ಧಿ ವಿಳಂಬ, ಕಾಮಗಾರಿ ವಿಳಂಬ, ಈ ಕಡೆ ಕೃಷ್ಣಾ ಮೇಲ್ದಂಡ ಯೋಜನೆ, ಮಹದಾಯಿ ಯೋಜನೆ, ಈ ಸಂಬಂಧಪಟ್ಟಂತಹ ನೀರಾವರಿ ಯೋಜನೆಗಳ ನಿರ್ಲಕ್ಷ್ಯ ಎಲ್ಲವೂ ಕೂಡ ಇವತ್ತು ಚರ್ಚೆ ಆಗುತ್ತೆ. ಇವತ್ತು ನಾಳೆ ನಡೆದು ವಿಶೇಷ ಚರ್ಚೆ. ಆದರೆ ವಕ್ಫ್ ಜಟಾಪಟಿ, ಬಾಣಂತಿಯರ ವಿಚಾರ, ಬೇರೆ ಬೇರೆ ಪ್ರಕರಣಗಳಿಂದಾಗಿ ಉತ್ತರ ಕನ್ನಡ ಭಾಗದ ಚರ್ಚೆ ಮೇಲೂ ಕೂಡ ಕರಿನೆರಳು ಬೀರುತ್ತಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ 3 ದಿನಗಳ ಕಾಲ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ವಿಶೇಷ ಚರ್ಚೆಗೆ ಮೀಸಲಿರಿಸಲಾಗಿದೆ. ಈ ಮಧ್ಯೆ ಎಲ್ಲ ಜಟಾಪಟಿನೂ ಕೂಡ ಆದಮೇಲೆ ಉತ್ತರ ಕರ್ನಾಟಕ ಚರ್ಚೆ ಶುರುವಾಗುವ ಸಾಧ್ಯತೆ ಇದೆ. ಅರವಿಂದ್. ರೈಟ್ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಆಯಿತು. SM ಕೃಷ್ಣ ಅವ್ರು ತೀರೋಗಿದ್ದು 2 ದಿವಸ ಕಲಾಪ ನಡೆದಿಲ್ಲ. ಅದಾದಮೇಲೆ ಸ್ಯಾಟರ್ಡೆ ಸಂಡೇ ಬಂತು, ಸರಿಯಾಗಿ ನಡೆದೇ ಇಲ್ಲ ಕಳೆದ ವಾರ ಎಲ್ಲ. ಇವತ್ತಾದರೂ ಏನಾದರೂ ಸೆಷನ್ನಲ್ಲಿ ಇದೆಲ್ಲವೂ ಕೂಡ ಮೌಲ್ಯಯುತ ಚರ್ಚೆಗಳಾಗುತ್ತಾ ಅಂತ ನೋಡೋಣ.